ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ತೇಜಸ್ ಯುದ್ಧ ವಿಮಾನಕ್ಕಿಂತ ಘಾತುಕ, F-35ಗಿಂತ ಕಡಿಮೆ ವೆಚ್ಚ. ದಕ್ಷಿಣ ಕೊರಿಯಾದ KF-21 ಬೋರಾಮೆ ಆಕಾಶಕ್ಕೆ ಏನು ತರುತ್ತದೆ ನೋಡೋಣ. ದಕ್ಷಿಣ ಕೊರಿಯಾ ಈಗ ಒಂದು ವಿಶಿಷ್ಟ ಹಾಗೂ ಎಲೈಟ್ ದೇಶಗಳ ಗುಂಪಿಗೆ ಸೇರ್ಪಡೆಯಾಗಲು ಸಜ್ಜಾಗಿದೆ. ಸ್ವದೇಶಿ ಯುದ್ಧ ವಿಮಾನವನ್ನು ಡಿಸೈನ್ ಮಾಡಿ ಅಭಿವೃದ್ಧಿಪಡಿಸಿ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿರುವ ಕೆಲವೇ ದೇಶಗಳ ಪೈಕಿ ಕೊರಿಯಾ ಕೂಡ ಒಂದಾಗುತ್ತಿದೆ. ಅದಕ್ಕೆ ಕಾರಣ KF-21 ಬೋರಾಮೆ. ಈ ವಿಮಾನವು ಈ ವರ್ಷದಲ್ಲೇ ಸೇವೆಗೆ ಸೇರುವ ನಿರೀಕ್ಷೆಯಲ್ಲಿದೆ. ಇದು ದಕ್ಷಿಣ ಕೊರಿಯಾದ ಇತಿಹಾಸದಲ್ಲೇ ಅತ್ಯಂತ ಮಹತ್ವಾಕಾಂಕ್ಷಿ ರಕ್ಷಣಾ ಯೋಜನೆಗಳಲ್ಲಿ ಒಂದಾಗಿದೆ. ಇದರಿಂದ ಸಿಯೋಲ್ ತನ್ನನ್ನು ಸೈನಿಕ ಮತ್ತು ಕೈಗಾರಿಕಾ ಶಕ್ತಿಯಾಗಿ ವಿಶ್ವದ ಮುಂದೆ ದೃಢವಾಗಿ ಸ್ಥಾಪಿಸುತ್ತಿದೆ. KF-21 ಬೋರಾಮೆ ಅನ್ನು ಕೊರಿಯನ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿದೆ. ಇದು 2 ಇಂಜಿನ್ ಹೊಂದಿರುವ ಮಲ್ಟಿ ರೋಲ್ ಫೈಟರ್ ಜೆಟ್ ಆಗಿದೆ. ಈ ಯೋಜನೆ 2010ರಿಂದಲೇ ಅಭಿವೃದ್ಧಿಯಲ್ಲಿ ಇದೆ. ಇದರ ಮುಖ್ಯ ಉದ್ದೇಶ ದಕ್ಷಿಣ ಕೊರಿಯಾ ವಾಯುಪಡೆಯಲ್ಲಿರುವ ಹಳೆಯ F-4 ಮತ್ತು F-5 ಯುದ್ಧ ವಿಮಾನಗಳನ್ನು ಬದಲಾಯಿಸುವುದು ಆಗಿದೆ. ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಈಗಾಗಲೇ KF-21 2000 ಗಂಟೆಗಳಿಗಿಂತಲೂ ಹೆಚ್ಚು ಫ್ಲೈಟ್ ಟೆಸ್ಟ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಮುಖ ಕಾರ್ಯಕ್ಷಮತೆ ಮತ್ತು ಸುರಕ್ಷತಾ ಪರೀಕ್ಷೆಗಳನ್ನು ಇದು ಪಾಸ್ ಮಾಡಿದೆ. KF-21 ಅನ್ನು ಸಾಮಾನ್ಯವಾಗಿ 4.5 ಜನರೇಷನ್ ಫೈಟರ್ ಜೆಟ್ ಎಂದು ಕರೆಯಲಾಗುತ್ತದೆ. ಅಂದರೆ ಇದು ಹಳೆಯ 4ನೇ ತಲೆಮಾರಿನ ಜೆಟ್ಗಳಿಗೂ ಪೂರ್ಣ ಸ್ಟೆಲ್ತ್ 5ನೇ ತಲೆಮಾರಿನ ಜೆಟ್ಗಳಿಗೂ ಮಧ್ಯದಲ್ಲಿರುವ ಅತ್ಯಾಧುನಿಕ ವಿಮಾನವಾಗಿದೆ. ಈ ಯುದ್ಧ ವಿಮಾನಗಳಲ್ಲಿ AESA ರಡಾರ್, ಫ್ಲೈ ಬೈ ವೈರ್ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್, ಅತ್ಯಾಧುನಿಕ ಸೆನ್ಸಾರ್ಗಳು ಮತ್ತು ಕಡಿಮೆ ರಡಾರ್ ಸಿಗ್ನೇಚರ್ ನೀಡುವ ಡಿಸೈನ್ ವೈಶಿಷ್ಟ್ಯಗಳನ್ನು ಹೊಂದಿದೆ. ಪ್ರಸ್ತುತ ಆವೃತ್ತಿಯಲ್ಲಿ ಆಯುಧಗಳನ್ನು ಹೊರಭಾಗದಲ್ಲಿ ಹೊತ್ತೊಯ್ಯಲಾಗುತ್ತಿದೆ. ಆದರೆ ಮುಂದಿನ ಅಪ್ಗ್ರೇಡೇಷನ್ಗಳಲ್ಲಿ ಇಂಟರ್ನಲ್ ವೆಪನ್ ಬೇಗಳನ್ನು ಸೇರಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ. ಇದರಿಂದ ಯುದ್ಧ ವಿಮಾನದ ಬದುಕುಳಿಯುವ ಸಾಮರ್ಥ್ಯವು ಇನ್ನಷ್ಟು ಹೆಚ್ಚಾಗಲಿದೆ. KF-21 ಬೋರಾಮೆಯ ಗರಿಷ್ಠ ವೇಗ ಸುಮಾರು 2300 ಕಿಲೋಮೀಟರ್ ಪ್ರತಿ ಗಂಟೆಗೆ ಇದೆ. ಈ ಯುದ್ಧ ವಿಮಾನವನ್ನು ಅಮೆರಿಕಾದ F-35 ಹಂತದ ಫೈಟರ್ಗಳಿಗೆ ಒಂದು ಕಾಸ್ಟ್ ಎಫೆಕ್ಟಿವ್ ಆಲ್ಟರ್ನೇಟಿವ್ ಎಂದು ನೋಡಲಾಗುತ್ತಿದೆ. ಅಂದರೆ ಅತ್ಯಾಧುನಿಕ ಸಾಮರ್ಥ್ಯಗಳು, ಆದರೆ ಅತಿಯಾದ ಕಡಿಮೆ ಬೆಲೆ ಮತ್ತು ಕಠಿಣ ಎಕ್ಸ್ಪೋರ್ಟ್ ನಿಯಂತ್ರಣಗಳಿಲ್ಲದೆ ಖರೀದಿದಾರರಿಗೆ ಇದು ಲಭ್ಯವಾಗಲಿದೆ. ಈ ಯೋಜನೆ ದಕ್ಷಿಣ ಕೊರಿಯಾ ಮತ್ತು ಇಂಡೋನೇಷ್ಯಾ ಸಂಯುಕ್ತವಾಗಿ ಹಣ ಹೂಡಿಕೆ ಮಾಡಿರುವ ಒಂದು ಕಾರ್ಯಕ್ರಮವಾಗಿದೆ. ಇಂಡೋನೇಷ್ಯಾ ಕೂಡ ತನ್ನದೇ ಆವೃತ್ತಿಯ KF-21 ಬೋರಾಮೆ ಅನ್ನು ಸೇರ್ಪಡೆ ಮಾಡಿಕೊಳ್ಳುವ ನಿರೀಕ್ಷೆಯಲ್ಲಿದೆ. ಇದರ ಜೊತೆಗೆ ಫಿಲಿಪೈನ್ಸ್ ಮತ್ತು ಮಲೇಷಿಯಾ ಕೂಡ ಈ ಯುದ್ಧ ವಿಮಾನದ ಬಗ್ಗೆ ಆಸಕ್ತಿ ತೋರಿಸುತ್ತವೆಂಬ ವರದಿಗಳು ಕೂಡ ಬಂದಿವೆ. ಇದು ದಕ್ಷಿಣ ಕೊರಿಯಾದ ಡಿಫೆನ್ಸ್ ಇಂಡಸ್ಟ್ರಿಯ ಜಾಗತಿಕ ವಿಸ್ತರಣೆಯನ್ನು ತೋರಿಸುತ್ತದೆ. ಈಗಾಗಲೇ K2 ಮೇನ್ ಬ್ಯಾಟಲ್ ಟ್ಯಾಂಕ್, K9 ಸ್ವಯಂಚಾಲಿತ ಹಾವಿಟ್ಜರ್ಗಳಂತಹ ಪ್ಲಾಟ್ಫಾರ್ಮ್ಗಳ ಮೂಲಕ ಕೊರಿಯಾ ವಿಶ್ವಾದ್ಯಂತ ಹೆಸರು ಮಾಡಿದೆ. ವಿಶ್ಲೇಷಕರ ಪ್ರಕಾರ KF-21 ಬೋರಾಮೆ ಏಷ್ಯಾದಲ್ಲಿ ವೇಗವಾಗಿ ಗಿಜಿಗುಡುತ್ತಿರುವ ಫೈಟರ್ ಜೆಟ್ ಸ್ಪರ್ಧೆಯಲ್ಲಿ ಒಂದು ಮಹತ್ವದ ಮೈಲುಗಲ್ಲನ್ನು ಸಾಧಿಸಿದೆ. ಇದೇ ಸಮಯದಲ್ಲಿ ಭಾರತದ ತೇಜಸ್, ಟರ್ಕಿಯ ಖಾನ್ ಹಾಗೂ ಚೀನಾದ J-20 ಕೂಡ ತಮ್ಮದೇ ದಾರಿಯಲ್ಲಿ ಸಾಗುತ್ತಿವೆ. ಚೀನಾದ J-20 ಪ್ರಸ್ತುತ ಏಷ್ಯಾದ ಅತ್ಯಂತ ಮುಂದುವರೆದ ಸ್ಟೆಲ್ತ್ ಜೆಟ್ಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ. ಆದರೆ ಅದರ ನಿಜವಾದ ಸಾಮರ್ಥ್ಯಗಳ ಬಗ್ಗೆ ಇನ್ನೂ ಬಹಳಷ್ಟು ಮಾಹಿತಿ ಬಹಿರಂಗವಾಗಿಲ್ಲ. ದಕ್ಷಿಣ ಕೊರಿಯಾದ ದೃಷ್ಟಿಯಲ್ಲಿ KF-21 ಕೇವಲ ಒಂದು ಯುದ್ಧ ವಿಮಾನ ಮಾತ್ರ ಅಲ್ಲ. ಇದು ಕೊರಿಯಾದ ತಂತ್ರಜ್ಞಾನದ ಪರಿಪಕ್ವತೆ, ಸ್ವಾವಲಂಬನೆ ಮತ್ತು ಭದ್ರತಾ ಸ್ವತಂತ್ರವಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯದ ಘೋಷಣೆಯಾಗಿದೆ. ಈ ಮೂಲಕ
ದಕ್ಷಿಣ ಕೊರಿಯಾ ವಿದೇಶಿ ಸರಬರಾಜುದಾರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಪೂರ್ವ ಏಷ್ಯಾದಲ್ಲಿ ತನ್ನ ಭದ್ರತೆಯನ್ನು ತಾನೇ ಬಲಪಡಿಸಿಕೊಳ್ಳಲು ಮುಂದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.